ನೀವು ನಿಂತ್ಕೊಂಡು ಆಗ್ತೀರಾ ಮಾತಾಡ್ಬೇಕಂತ ಹೇಳ್ತೀರಾ? ಸಭಾನಾಯಕರೇ ಕೂತ್ಕೊಳ್ಳಿ. ನೀವು ಸ್ಲೋಗನ್ ಹಾಕ್ತೀರಾ, ಮಾತಾಡೋಕೆ ಅವಕಾಶ ಮಾಡಿ ಕೇಳ್ತೀರಾ? ಆಗಲ್ಲ. ನಾನು 6ನೇ ದಿನ ಕೇಳ್ತಾ ಇದ್ದೀನಿ, ಕೈ ಮುಗಿದು ಕೇಳ್ತೀನಿ, ದಯವಿಟ್ಟು ಕೂತ್ಕೊಂಡು ಸದನ ನಡೆಯಕ್ಕೆ ಅವಕಾಶ ಮಾಡಿಕೊಡಿ. ನೀವೆಲ್ಲ ಪ್ರಶ್ನೆಗಳು ಬಂದಿದೆ, ಕಾಲಿಂಗ್ ಅಟೆನ್ಷನ್ ಕೂಡ ಇದೆ. ಯಾಕೆ ಹಠ ಮಾಡ್ತಾ ಇದ್ದೀರಾ? ಯಾಕೆ ಆಗ್ತಾ ಇಲ್ಲ? ಬೆಳಿಗ್ಗೆ ಸಭೆ ಬೆಳಿಗ್ಗೆ ಸಭೆ ಕರೆದ ನಾನು, ಸಭೆಗೆ ಯಾರು ಬರಲಿಲ್ಲ. ಅರ್ಥ ನನಗೆ ಆಗ್ಲಿಲ್ಲ. ಯಾಕೆ ಮಾಡಿ ದಿನ ಇದೇ ಮಾಡಿದ್ರೆ ಹೆಂಗೆ ಸರ್? ನೀವೇ ಮಾತಾಡಿ ಸರ್, ನೀವೇ ಮಾತಾಡಿ ಸರ್, ನೀವೇ ಮಾತಾಡಿ ಸರ್, ನಾವು ಕೇಳ್ತೀವಿ. ಕುತ್ಕೊಂಡು ನೀವೇ ಮಾತಾಡಿ ಸರ್. ಸರ್ವಣ್ಣ ಮಾತಾಡಿ. ನೀವು ಮಾತಾಡ್ಬೇಕಂದ್ರೆ ಸುಮ್ಮನೆ ಕೂತ್ಕೋಬೇಕು. ಅವ್ರು ಸುಮ್ಮನೆ ಕೂತ್ಕೊಂಡು ನೀವೇ ಮಾತಾಡಿ ಸರ್. ನೀವು ಮಾತಾಡೋದು ಅವ್ರು ಸ್ಲೋಗನ್ ಹಾಕೋದು ಇದು ಸರಿಯಲ್ಲ. ನೀವು ಮಾತಾಡ್ಬೇಕಂದ್ರೆ ಸುಮ್ಮನೆ ಕೂತ್ಕೋಬೇಕು. ಸರ್, ಸಭಾಪತಿಗಳ ಮಂತ್ರಿಗಳೇನೋ ಹೇಳ್ಬೇಕು ಅಂತಿದ್ದಾರೆ. ಇಲ್ವಾ? ನೀವಿಲ್ಲ ಮಾತಾಡಲ್ವಾ? ಒಂದ್ ನಿಮಿಷ, ಸರ್ವಣ್ಣ ಕರ್ದಿದ್ದೀನಿ ನಾನು. ಒಂದ್ ನಿಮಿಷ, ಸರ್ವಣ್ಣ ಕರ್ದಿದ್ದೀನಿ. ಸರ್ವಣ್ಣ ಮಾತಾಡ್ಬೇಕಂದ್ರೆ ಎಲ್ಲ ಸುಮ್ಮನೆ ಇರಬೇಕು. ಬಿಡಿ, ಆಯ್ತು, ಮಾತಾಡಿ ಸರ್. ಈಗ ಮಾತಾಡಿ. ಈಗ ಬರದ ಅಧ್ಯಯನದ ಬಗ್ಗೆ ಇವರೇ ಹೋಗವ್ರೆ ಸರ್. ಇವರೇ ಎಲ್ಲ ಕಡೆನೂ ಬರನ ಇನ್ಸ್ಪೆಕ್ಷನ್ ಮಾಡವ್ರೆ, ಕಮಿಟಿ ಮಾಡಿ ರಾಜ್ಯಾದ್ಯಂತ ಮಾಡೋರು. ಅದನ್ನ ಅವ್ರು ಹೇಳ್ಬೇಕಲ್ಲ ಸರ್. ಇಲ್ಲಿ ನೀವೇ ಬರ ಅಧ್ಯಯನ ಮಾಡಿದ್ದೀರಿ, ನೀವೇ ತಾಲೂಕು ಕೇಂದ್ರಗಳಿಗೆ ಹೋಗಿದ್ದೀರಿ, ನಿಮ್ಮ ವಿರೋಧ ಪಕ್ಷದ ನಾಯಕರು ಹೋದವ್ರೆ, ನಿಮ್ಮ ಮುಖಂಡರುಗಳು ಹೋಗಿದ್ದಾರೆ, ನೀವು ಕಮಿಟಿ ಮಾಡ್ಕೊಂಡು ಹೋಗಿದ್ದೀರಿ. ಅದನ್ನ ಏನ್ ನೋಡಿದ್ದೀರಿ ಬಂದು ಹೇಳ್ರಿ. ಏನಾಗಿದೆ ರಾಜ್ಯದಲ್ಲಿ ಏನದನ್ನ ಹೇಳ್ರಿ. ನಾವು ಮಾತಾಡೋಲ್ಲ, ನೀವೇ ಮಾತಾಡ್ರಿ. ನೀವೇ ಮಾತಾಡ್ರಿ ಸಮಸ್ಯೆ ಬಗ್ಗೆ. ಶರವಣ ಅವರೇ, ನೀವೇ ಮಾತಾಡ್ರಿ. ಬರ ಏನಾಗಿದೆ ಅನ್ನೋದನ್ನ ನೀವೇ ಮಾತಾಡ್ರಿ. ಬೇಡ ರೀ, ಸುಮ್ಮನೆ ಸಮಯನ ಬಹಳ ಅಮೂಲ್ಯವಾದ ಸಮಯ. ಒಂದೊಂದು ನಿಮಿಷ ನಡೆಸೋದಕ್ಕೂ ಲಕ್ಷಾಂತರ ರೂಪಾಯಿ ಖರ್ಚಾಗ್ತದೆ. ಇಡೀ ಅಧಿಕಾರಿಗಳು, ರಾಜ್ಯದ ಅಧಿಕಾರಿಗಳು ಬಂದು ಕೂತಾವ್ರೆ. ಏನ್ ಹೇಳ್ಬೇಕು ಅಂತ ಇದ್ದೀರಿ ಸಮಸ್ಯೆಗಳು? ಈಗ ನಾವು ಕೇಳ್ತೀವ್ರಿ, ಉತ್ತರ ಸದನ ಹೇಗೆ ನಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಭಾಪತಿಗಳು ತಾವು ಸ್ಪಷ್ಟವಾಗಿ ಎಲ್ಲ ಸದಸ್ಯರಿಗೆ ಮೀಟಿಂಗ್ ಕರೆದಿದ್ದೀವಿ. ಒಂದು ಮಾತನ್ನ ನಾನು ಹೇಳಲೇಬೇಕು. ತಾವೆಲ್ಲರಿಗೂ ಕೈ ಮುಗಿದ್ರಿ, ನಮಗೆ ಬಹಳ ನೋವಾಗ್ತದೆ ಈ ಮಾತು. ಏನಾದ್ರೂ ಗೌರವ ಬೇಡವಾ? ಸಭಾಪತಿಗಳು ಕೈ ಮುಗಿದು ಸದನ ನಡೆಸ್ರಿ ಅಂತ ಕೇಳ್ತಾನಂದ್ರೆ ಅವ್ರಿಗೆ ಅದ್ರ ಬಗ್ಗೆ ಸ್ವಲ್ಪನೂ ಕಾಳಜಿ ಇಲ್ಲ, ಸ್ವಲ್ಪನೂ ಗೌರವ ಇಲ್ಲ ಅಂದ್ರೆ ಬಹಳ ನನಗೆ ಅವ್ರ ಬಗ್ಗೆ ಬಹಳ ಕೆಟ್ಟನಿಸ್ತದೆ. ಆಮೇಲೆ ಈಗಾಗಲೇ ಸಭಾನಾಯಕರು, ಮಾನ್ಯ ಹಿರಿಯ ಸದಸ್ಯರಾದಂಥ ಹರಿಪ್ರಸಾದ್ ಅವರು, ಐವನ್ ಡಿಸೋಜ, ರವಿ ಎಲ್ಲರಿಗೂ ಅವರಿಗೆ ರಿಕ್ವೆಸ್ಟ್ ಮಾಡಿದ್ದಾರೆ. ಮತ್ತು ಸದನದ ನಿಯಮಾವಳಿ ಹೇಗೆ ನಡ್ಕೋಬೇಕಂತ ಸಭಾನಾಯಕರು ಹರಿಪ್ರಸಾದ್ ಅವರು ಕೂಡ ಹೇಳಿದ್ದಾರೆ. ನಾನು ಪುನಃ ಹೇಳಲಿಕ್ಕೆ ಇಚ್ಛೆ ಪಡೋದಿಲ್ಲ. ಈಗಾಗಲೇ ಮೊನ್ನೆನೇ ತಾವು ರೂಲಿಂಗ್ ಕೊಟ್ಟಿದ್ದೀರಿ. ಸೆಕ್ಷನ್ ಸದನದ ನಿಯಮಾವಳಿ 68 ನಾನು ಓದೋದಿಲ್ಲ, ಮತ್ತೆ ಓದ್ಲಿಕ್ಕೆ ಹೋಗಲ್ಲ. 68, 69 ಪ್ರಕಾರ ಅವರು ಸಭೆಗೆ ಸೂಚನೆ ಕೊಟ್ಟು ಮಾತನಾಡಬೇಕು. ಆ ಮಾತನಾಡುವಂತ ನಿಯಮಾವಳಿ ಅವ್ರಿಗೆ ಗೊತ್ತಿಲ್ವ? ಅವ್ರಿಗೆ ಇದು ಸರಿಯಲ್ಲ ಇದು. ಆಮೇಲೆ ಅಧ್ಯಕ್ಷರೇ, ದಯವಿಟ್ಟು ಮಾನ್ಯ ಸದಸ್ಯರು ಸೆಕ್ಷನ್ 303 ಓದಬೇಕು. 303 ಏನ್ ಹೇಳುತ್ತೆ? ಈ ತರ ಅಗೌರವ ಸದನಕ್ಕೆ, ತಮಗೆ ಇಡೀ ಸದನಕ್ಕೆ ಅಗೌರವವನ್ನ ಮಾನ್ಯ ಸದಸ್ಯರು ತೋರ್ತಾ ಇದ್ದಾರೆ ಅಂದ್ರೆ ನಿಜವಾಗಿ ನಿಮಗೆ ಇದು ಗೌರವ ತರುವಂತದಲ್ಲ. ರಾಜೀನಾಮೆ ವಿಚಾರ ಮಾಡಿ. ನೀವು ಅವರಿಗೆ ಪದೇ ಅವಕಾಶ ಕೊಡ್ತಾ ಇದ್ದೀರಿ. ಇವತ್ತು ಇನ್ನೂ ಜಾಸ್ತಿ ಅವ್ರ ಬಗ್ಗೆ ಲೀನೆಂಟ್ ಆಗಿರಬೇಡಿ. ನಿಮಗೂ ಅಗೌರವ ತೋರಿಸ್ತಿದ್ದಾರೆ, ಸದನಕ್ಕೂ ಅಗೌರವ ತೋರಿಸ್ತಿದ್ದಾರೆ. ದಯವಿಟ್ಟು ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ಸದನ ಅವಕಾಶ ಮಾಡಿಕೊಡಿ. ಒಂದು ಲಾಸ್ಟ್ ಅಧ್ಯಕ್ಷ ನೀವು ಕೈ ಮಾಡಿ ಆ ಅರ್ಹತೆ ಇಲ್ಲ ಇವರಿಗೆ, ಅದನ್ನ ಪಾಲಿಸುವಂತ ಅರ್ಹತೆ ಇಲ್ಲ ಇವರಿಗೆ ನಮ್ಮ ಮಾತಾಡ್ತಾರೆ. ದಯಮಾಡಿ ಇದನ್ನ ತಕೊಂಡು ಪ್ರಶ್ನೆ ಉತ್ತರ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಈಗಾಗಲೇ ಮುನಿಯಪ್ಪನವರು ಮಾತಾಡಿ.
ಮಾನ್ಯ ಸದಸ್ಯರಲ್ಲಿ ಒಂದು ಮನವಿ. ಸದನದ ನಿಯಮಾವಳಿ ಪ್ರಕಾರ ಸದನದಲ್ಲಿ ಇಲ್ಲದವರ ಹೆಸರನ್ನು ತೆಗೆದುಕೊಳ್ಳಬಾರದು. ಇವರು ರಾಹುಲ್ ಗಾಂಧಿ ಅವರ ಹೆಸರನ್ನು ತೆಗೆದುಕೊಳ್ತಾ ಇದ್ದಾರೆ. ಅದನ್ನು ಕಡತದಿಂದ ತೆಗಿಬೇಕು. ಯಾವುದು ಹೋಗಲ್ಲ. ಈಗ ರಾಹುಲ್ ಗಾಂಧಿ 6ನೇ ದಿನ ಒಂದ್ ನಿಮಿಷ ನೋಡಿ, ನಿನ್ಗೆ ನಾನು ಹೇಳ್ತಾ ಇದ್ದೀನಿ. ನಾನು ಕೇಶವ ಪ್ರಸಾದ್ ಸಭಾಪತಿಗಳೇ, ಒಂದ್ ನಿಮಿಷ ಇರ್ರಿ ನೀವು ಸಭಾಪತಿಗಳೇ, ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ. ಕೇಶವ ಪ್ರಸಾದ್ ಕೇಳಿ, ಇಲ್ಲಿ ಒಂದ್ ನಿಮಿಷ ಕೂತ್ಕೊಳ್ಳಿ. ನೀವು ಕೂತ್ಕೊಳ್ಳಿ ಹೇಳ್ತೀವಿ. ನೀವು ಕೂತ್ಕೊಳ್ಳಿ. ನೀವು ನಾನು ಇದನ್ನ ಹೇಳಕ್ಕೆ ಮಾಡಿ ಕೂತ್ಕೊಳ್ಳಿ ನೀವು. ಇಲ್ಲ ಸಭಾನೆ ಕೂತ್ಕೊಳ್ಳಿ. ಸಭಾನಾಯಕರೇ ಕೂತ್ಕೊಳ್ಳಿ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.